ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ಚರ್ಚೆ ಶುರುವಾಗಿದೆ. ಸಿಎಂ ನೇತೃತ್ವದಲ್ಲಿ ಜಾತಿ ಗಣತಿಯ ಬಗ್ಗೆ ಮಹತ್ವವಾದಂತಹ ಚರ್ಚೆಯನ್ನು ನಡೆಸಲಾಗ್ತಾ ಇರುವಂತದ್ದು. ದೆಹಲಿಯ ನಿರ್ಣಯದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಸಿದ್ದರಾಮಯ್ಯನವರು. ಈಗಾಗಲೇ ಜಾತಿ ಗಣತಿ ವಿಚಾರವಾಗಿ ಸ್ವಪಕ್ಷದಲ್ಲೇ ಅಪಸ್ವರ ಕೇಳಿ ಬರ್ತಾ ಇತ್ತು. ಅದರ ಜೊತೆಗೆ ಪುನಃ ಅಂದ್ರೆ ಸಮೀಕ್ಷೆ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಅಸ್ತು ಅಂದಿದ್ರು. ಈಗ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಜಾತಿ ಗಣತಿಯ ಬಗ್ಗೆ ಚರ್ಚೆ ನಡೀತಾ ಇದೆ. ಸಿಎಂ ನೇತೃತ್ವದಲ್ಲಿ ಜಾತಿ ಗಣತಿಯ ಬಗ್ಗೆ ಮಹತ್ವದ ಚರ್ಚೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂತದ್ದು. ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ನಡೆದಂತಹ ಚರ್ಚೆಯನ್ನ ಪ್ರಸ್ತಾಪಿಸಿದ್ದಾರೆ. ಜಾತಿ ಗಣತಿಯ ಬಗ್ಗೆ ಮರು ಸರ್ವೆಗೆ ನಿರ್ಣಯವನ್ನ ಕೈಗೊಳ್ಳುವ ವಿಚಾರವಾಗಿ, ಮರು ಸರ್ವೆ ಅಂದ್ರೆ ಸಂಪೂರ್ಣ ಸರ್ವೆ ಅಲ್ಲ, ಈಗಿರುವ ವರದಿಯನ್ನ ಬಳಸಿಕೊಂಡು ಪರಿಷ್ಕರಣೆ ಮಾಡಿ ಮತ್ತೊಮ್ಮೆ ಬಿಟ್ಟಿರುವ ಸಮುದಾಯಗಳನ್ನ ಸೇರ್ಪಡೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳಪಂಗಡಗಳ ವರ್ಗೀಕರಣ ಮಾಡುವುದು, ಸರಿಯಾದ ಜಾತಿಗೆ ಒಳಪಂಗಡಗಳನ್ನ ಸೇರಿಸೋದು, ಈ ಬಗ್ಗೆ ಅಲ್ಲಿ ಚರ್ಚೆಗಳನ್ನ ಮಾಡಲಾಗಿದೆ ಅನ್ನುವ ಮುಖಾಂತರವಾಗಿ ಮರು ಸರ್ವೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಸಚಿವರುಗಳಿಗೆ ಅರ್ಥವನ್ನ ಮಾಡಿಕೊಟ್ಟಿದ್ದಾರೆ. ನೋಡಿ, ಈ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಬಲ ಸಮುದಾಯಗಳು ಇದನ್ನ ವಿರೋಧ ಮಾಡ್ತವೆ. 10 ವರ್ಷದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲವೂ ಕೂಡ ಬದಲಾಗಿದೆ. ಹಾಗಾಗಿ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸಬೇಕು ಅಂದ್ರೆ, ನಿಜವಾದಂತಹ ಜಾತಿ ಗಣತಿ ನಮ್ಮೆಲ್ಲರಿಗೂ ಕೂಡ ಒಪ್ಪಿಗೆ ಬೇಕು ಅಂದ್ರೆ ಮರು ಸಮೀಕ್ಷೆ ಆಗಬೇಕು ಅನ್ನುವಂತ ಅಹವಾಲನ್ನ ಕೂಡ ಮುಂದಿಟ್ಟಿದ್ರು. ಆದ್ರೆ ಇಲ್ಲೇನಾಗಿದೆ ಪರಿಸ್ಥಿತಿಯಪ್ಪ ಅಂತಂದ್ರೆ, ಈಗ ದೆಹಲಿ ಮಟ್ಟದಲ್ಲಿ ಒಂದು ಚರ್ಚೆ ಆಗುತ್ತೆ ಈ ಜಾತಿ ಗಣತಿಯ ವಿಚಾರವಾಗಿ. ಯಾವಾಗ IPL ಪಂದ್ಯದಲ್ಲಿ RCB ಗೆಲುವನ್ನ ಸಾಧಿಸ್ತೋ, ಆ ಸಂತಸ ದುಃಖವಾಗಿ ಪರಿವರ್ತನೆ ಆಯ್ತು. ದೆಹಲಿಯಿಂದ ಬುಲಾವ್ ಬಂತು. ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಕೇವಲ IPL ವಿಚಾರಕ್ಕೆ ಮಾತ್ರ ಚರ್ಚೆಯಾಗಿಲ್ಲ. ಸಚಿವ ಸಂಪುಟದ ವಿಚಾರವಾಗಿ, ಜಾತಿ ಗಣತಿಯ ವಿಚಾರವಾಗಿ, ಅದರ ಜೊತೆಗೆ ಸಚಿವರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, MLC ಆಯ್ಕೆಯ ವಿಚಾರವಾಗಿ, KPCC ಅಧ್ಯಕ್ಷ ಸ್ಥಾನದ ಆಯ್ಕೆಯ ವಿಚಾರವಾಗಿ ಸಾಕಷ್ಟು ಮಾತುಕತೆ ಆಗಿದೆ. ಸೊ ಅದರಲ್ಲಿ ಒಂದಾಗಿರುವಂತಹ ಈ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿದೆ. ಅದನ್ನ ಸಿದ್ದರಾಮಯ್ಯನವರು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ನಡೆಸಿದಂತಹ ಪ್ರಸ್ತಾಪ ಹೇಗಿತ್ತು ಅಂದ್ರೆ, ಜಾತಿ ಗಣತಿ ಬಗ್ಗೆ ಮರು ಸರ್ವೆಗೆ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಮರು ಸರ್ವೆ ಅಂದ್ರೆ ಸಂಪೂರ್ಣವಾದಂತಹ ಸರ್ವೆ ಅಲ್ಲ, ಈಗಿರುವಂತಹ ವರದಿಯನ್ನ ಬಳಸಿಕೊಂಡು ಪರಿಷ್ಕರಣೆ ಮಾಡಿ ಮತ್ತೊಮ್ಮೆ ಬಿಟ್ಟಿರುವಂತಹ ಸಮುದಾಯಗಳ ಸೇರ್ಪಡೆ ಮಾಡಿ ಒಳಪಂಗಡಗಳ ವರ್ಗೀಕರಣ ಮಾಡಿ ಸರಿಯಾದ ಜಾತಿಗೆ ಒಳಪಂಗಡಗಳನ್ನ ಸೇರಿಸೋದು, ಈ ಬಗ್ಗೆ ಅಷ್ಟೇ ಅಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ಮರು ಸಮೀಕ್ಷೆ ಮಾಡೋದ್ರಿಂದ ಎಲ್ಲರ ಆತಂಕ ದೂರ ಆಗುತ್ತೆ, ಯಾವುದೇ ಜಾತಿಗಳಿಗೂ ಅನ್ಯಾಯ ಆಗಲ್ಲ, ಏನು ವಾಸ್ತವ ಇದೆ ಅದೇ ಬರುತ್ತೆ. ಹಾಗಾಗಿ ಮರು ಸಮೀಕ್ಷೆಗೆ ಚಿಂತನೆ ಇದೆ. ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬಹುದು ಅಂತ ಸಿಎಂ ಸಿದ್ದರಾಮಯ್ಯನವರು ಸಚಿವರ ಮುಂದೆ ಅಭಿಪ್ರಾಯವನ್ನ ಬಿಚ್ಚಿಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಾಕಷ್ಟು ರೀತಿಯಲ್ಲಿ ಗೊಂದಲ ಇದೆ. ಸಚಿವರೆಲ್ಲರೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ತಮ್ಮಲ್ಲಿರುವಂತ ಆತಂಕವನ್ನ ವ್ಯಕ್ತಪಡಿಸ್ತಾನೆ ಇದ್ರು. ಈಗ ಸಿದ್ದರಾಮಯ್ಯನವರು ಇವತ್ತಿನ ಚರ್ಚೆಯಲ್ಲಿ ದೆಹಲಿ ಮಟ್ಟದಲ್ಲಿ ನಡೆದಂತಹ ಚರ್ಚೆಯನ್ನ ಕೂಡ ಮಧ್ಯ ತಂದು ಏನಿದೆ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಸಚಿವರುಗಳಿಗೆ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿರುವಂತದ್ದು. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪ, ಇವತ್ತು ಸಚಿವ ಸಂಪುಟದಲ್ಲಿ ವಿಶೇಷವಾಗಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಹತ್ವದ ಚರ್ಚೆ ಕೂಡ ನಡೆದಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಹೇಳಿದಂತೆ ಅವಶ್ಯ ಬಿದ್ರೆ ಅದನ್ನ ಜಾತಿ ಗಣತಿಯನ್ನ ಮರು ಸರ್ವೆ ಮಾಡಿ ಫೈನಲಿ ಅದು ನೀವು ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಏನ್ ಸೂಚನೆ ಕೊಟ್ಟರು ಅನ್ನುವಂಥದ್ದನ್ನ ಸಚಿವ ಸಂಪುಟದ ಮುಂದೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಇಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಅದನ್ನ ಮರು ಸರ್ವೇನೆ ಮಾಡ್ಬೇಕಂತಂದ್ರೆ ಕೆಲವೊಂದಿಷ್ಟು ಸಚಿವರು ಕೂಡ ಅದಕ್ಕೆ ಆಕ್ಷೇಪಣೆ ಕೂಡ ಇವತ್ತಿನ ಸಚಿವ ಸಂಪುಟದಲ್ಲಿ ಎತ್ತಿರ್ತಕ್ಕಂಥದ್ದು. ಇಲ್ಲಿ ಏನು ಎಸ್ ಸಿ ಮಹದೇವಪ್ಪನವರು ಕೂಡ ಈಗಾಗಲೇ ಈ ಒಂದು ಈ ಸರ್ವೆಯನ್ನ ಮರು ಸರ್ವೆ ಮಾಡ್ಬೇಕಂತಂದ್ರೆ ಹಿಂದೆ ಮಾಡಿರ್ತಕ್ಕಂಥ ವರದಿಯನ್ನ ಅದನ್ನ ಕೈ ಬಿಡುವಂತಿಲ್ಲ. ಒಂದ್ ಕಡೆ ಸರ್ಕಾರದಿಂದಲೂ ಕೂಡ ಹಣವು ಕೂಡ ವೆಚ್ಚವಾಗಿರ್ತಕ್ಕಂಥದ್ದು. ಇದನ್ನ ಬೇಕಾದ್ರೆ ಇದರಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನ ಬೇಕಾದ್ರೆ ಸರಿಪಡಿಸ್ಲಿ, ಆದ್ರೆ ಇದನ್ನ ಮರು ಸರ್ವೆ ಮಾಡಿದ್ರೆ ಅದು ಸರ್ಕಾರಕ್ಕೂ ಕೂಡ ಹಿನ್ನಡೆ ಆಗುವಂತದ್ದು ಅನ್ನುವಂಥದ್ದನ್ನು ಕೂಡ ಎಸ್ ಸಿ ಮಹದೇವಪ್ಪನವರು ಕೂಡ ಒಂದ್ ಕಡೆ ಮಾತನಾಡಿದ್ರು ಅನ್ನುವಂತ ಮಾಹಿತಿ ಇದೆ. ಅದಕ್ಕೆ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಧ್ವನಿ ಕೂಡಿಸಿ, ಹೌದು ಈ ರೀತಿಯ ಮರು
ಸರ್ವೆ ಮಾಡಿದ್ರೆ ಸರ್ಕಾರಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಅದು ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. ಒಂದ್ ಕಡೆ ಅದರಲ್ಲಿ ಏನಾದ್ರೂ ಲೋಪದೋಷಗಳಿದೆ ಅದನ್ನು ಸರಿಪಡಿಸಿ ಅನ್ನುವಂತ ಮಾತನ್ನು ಕೂಡ ಗೃಹ ಸಚಿವರಾಗಿದ್ದ ಪರಮೇಶ್ವರ್ ಕೂಡ ಎಸ್ ಎ ಮಹದೇವರವರ ಒಂದು ಮಾತಿಗೆ ಧ್ವನಿಗೂಡಿಸಿರು ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥದ್ದು, ಈಗ ಹೈಕಮಾಂಡ್ ನಾಯಕರು ಹೇಳುವಂಥದ್ದು ಈ ಒಂದು ಜಾತಿ ಗಣತಿ ಅನುಷ್ಠಾನ ಮಾಡ್ಬೇಕು ಅನ್ನುವಂಥದ್ದು. ಇದರಲ್ಲಿರ್ತಕ್ಕಂಥ ಮರು ಸರ್ವೆ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಕೂಡ ಆಗುದಿಲ್ಲ, ಆದ್ರೆ ಇದರಲ್ಲಿ ಲೋಪದೋಷಗಳಿದ್ರೆ ಅದನ್ನ ಸರಿಪಡಿಸುವಂತ ಅವಕಾಶವನ್ನು ಕೂಡ ಕಲ್ಪಿಸಿಕೊಡುವಂತದ್ದನ್ನು ಕೂಡ ಅದನ್ನು ಕೂಡ ಆ ವಿಚಾರನೂ ಕೂಡ ಮಾಡೋಣ ಅನ್ನುವಂಥದ್ದನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಈಗ ಹೈಕಮಾಂಡ್ ನಾಯಕರು ಹೇಳಿದಂತೆ ರೂಪ ಮರು ಸರ್ವೆ ಬೇಕಾದ್ರೂ ಮಾಡಿ ಅನ್ನುವಂಥದ್ದು ಹೇಳಿದ್ದಾರೆ. ಆದ್ರೆ ಮರು ಸರ್ವೆಗೆ ಇಲ್ಲಿ ಕೆಲವೊಂದಿಷ್ಟು ಹಿಂದುಳಿದ ವರ್ಗಗಳ ಸಚಿವರು ಕೂಡ ಒಂದಿಷ್ಟು ಆಕ್ಷೇಪನ ಈಗ ಎತ್ತಾ ಇದ್ದಾರೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಪ್ರಬಲ ಸಮುದಾಯಗಳ ಸಚಿವರು ಇದು ಮರು ಸರ್ವೆ ಆಗ್ಲೇಬೇಕು, ವೈಜ್ಞಾನಿಕವಾಗಿ ಆಗಿಲ್ಲ, ಹಾಗಾಗಿ ಇದು ಮರು ಸರ್ವೆ ಆದ್ರೇನೆ ಈ ಒಂದು ಅನುಷ್ಠಾನ ಮಾಡ್ಲಿಕ್ಕೆ ನಮ್ಮ ಒಪ್ಪಿಗೆ ಇದೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈಗ ಸಚಿವ ಸಂಪುಟದಲ್ಲಿ ಅವರವರ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಈಗ ಪ್ರಮುಖವಾಗಿ ಈಗ ಈ ಜಾತಿ ಗಣತಿ ವರದಿಯನ್ನು ಅನುಷ್ಠಾನ ಮಾಡಬೇಕಾದ್ರೆ ಒಂದು ಮರು ಸರ್ವೆ ಆಗ್ಬೇಕು, ಇಲ್ಲ ಇಲ್ಲಿ ಒಂದ್ ಕಡೆ ಇದನ್ನ ಲೋಪದೋಷ ಇದ್ದಂತ ಸಂದರ್ಭದಲ್ಲಿ ವಿಧಾನಸಭಾ ಅವರು ಕೂಡ ಇದನ್ನ ಜನರ ಮುಂದೆ ತೆಗೆದುಕೊಂಡು ಹೋಗಿ ಏನೋ ಒಂದಿಷ್ಟು ಒಳಪಂಗಡಗಳನ್ನು ಕೂಡ ಪರಿಗಣನೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು, ಒಂದೇ ಜಾತಿಗೆ ಸೀಮಿತ ಮಾಡ್ಕೊಂಡಿದ್ದಾರೆ, ಒಂದೇ ಸಮುದಾಯಕ್ಕೆ ಅನ್ನುವಂಥದ್ದು, ಸಣ್ಣ ಪುಟ್ಟ ಸಮುದಾಯಗಳನ್ನು ಕೂಡ ಬೇರ್ಪಡಿಸಿದ್ದಾರೆ ಅನ್ನುವಂತಹ ಒಂದಿಷ್ಟು ಆರೋಪಗಳು ಕೂಡ ಇರುವಂತದ್ದು. ಅವುಗಳನ್ನ ಸರಿಪಡಿಸುವಂತ ಪ್ರಯತ್ನ ಆಗ್ಲಿ, ಅದನ್ನ ಅಧಿಕಾರವನ್ನ ವಿಧಾನಸಭಾವಾರು ಮಾಡಿದಂತ ಸಂದರ್ಭದಲ್ಲಿ ಅದನ್ನ ತಹಸೀಲ್ದಾರಿಗೆ ಅಧಿಕಾರ ಕೊಡ್ಲಿ, ಏನ್ ಲೋಪದೋಷ ಇದೆ ಆಯಾ ಸಮುದಾಯಗಳು ಅಲ್ಲಿ ಹೋಗಿ ಆ ಲೋಪದೋಷಗಳನ್ನ ಇಡ್ಲಿ, ಅಲ್ಲಿ ವಿಧಾನಸಭಾವಾರು ಅದನ್ನ ಸರಿಪಡಿಸುವಂತ ಪ್ರಯತ್ನ ಆಗ್ಲಿ. ಆದ್ರೆ ಸಂಪೂರ್ಣವಾಗಿರ್ತಕ್ಕಂಥದ್ದು ಮರು ಸರ್ವೆ ಮಾಡೋದು ಬೇಡ ಅನ್ನುವಂಥದ್ದು ಕೆಲವೊಂದಿಷ್ಟು ಸಚಿವರ ಆಕ್ಷೇಪನೆ ಎತ್ತಾ ಇದ್ದಾರೆ ರೂಪ. ಎಸ್, ಪ್ರಮುಖವಾಗಿ ನೋಡಿ ಎಲ್ಲೋ ಒಂದು ಕಡೆ ಈಗಾಗಲೇ ಒಂದು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸರ್ವೆಯನ್ನು ನಡೆಸಲಾಗ್ತಿದೆ. ಅದರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಈಗ ಕೆಲವೊಂದಿಷ್ಟು ಜಾತಿಗೆ ಒಳಪಂಗಡಗಳನ್ನ ಸೇರಿಸುವ ವಿಚಾರವಾಗಿ ಕೂಡ ಕೂಗು ಬಹಳ ಆಕ್ರೋಶವಾಗಿ ಇದೆ. ಯಾಕಂದ್ರೆ ಎಲ್ಲಾ ಪಂಗಡಗಳನ್ನ ಕೂಡ ಸೇರಿಸೋದು ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಪಸಂಖ್ಯಾತರ ಜಾತಿಗಣತಿ ವಿಚಾರವಾಗಿ ಅಲ್ಪಸಂಖ್ಯಾತರ ಮುಸ್ಲಿಂ ಸಮುದಾಯಕ್ಕೆ ಒಳಪಂಗಡಗಳನ್ನ ಸೇರಿಸಿದ ವಿಚಾರವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಸೊ ಎಲ್ಲೋ ಒಂದು ಕಡೆ ಬಸವರಾಜ್ ಈಗ ಜಾತಿ ಗಣತಿ ಅನ್ನುವಂಥದ್ದೇ ಬೇಡ ಅನ್ನುವಂಥದ್ದನ್ನ ತೆಗೆದು ಹಾಕ್ತಿದ್ದಾರೆ. ಆದ್ರೆ ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಿರ್ಧಾರವನ್ನ ಒಪ್ಕೊಳ್ಳೇಬೇಕಾಗಿದೆ. ಸೊ ಹೈಕಮಾಂಡ್ ನಿರ್ಧಾರಕ್ಕೆ ಸೈಲೆಂಟ್ ಆಗಬಹುದಾ ಪ್ರಬಲ ಸಮುದಾಯದ ನಾಯಕರು? ಎಕ್ಸಾಂಪಲ್ ಈಗ ಒಂದು ಒಕ್ಕಲಿಗ ಸಮುದಾಯದ ನಾಯಕರಾಗಿರ್ಬೋದು ಅಥವಾ ಲಿಂಗಾಯತ ಸಮುದಾಯದ ನಾಯಕರಾಗಿರ್ಬೋದು, ಆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಸೈಲೆಂಟ್ ಆಗಬಹುದಾ ಅಂತ? ರೂಪ, ಈಗ ಇತ್ತೀಚೆಗೆ ಒಂದಿಷ್ಟು ಸಚಿವ ಸಂಪುಟ ಸಭೆ ಆದಂತಹ ಸಂದರ್ಭದಲ್ಲಿ ಇಲ್ಲಿ ಪ್ರಮುಖವಾಗಿ ಜಾತಿ ಗಣತಿ ವರದಿಯನ್ನು ಅನುಷ್ಠಾನ ಮಾಡುವಂತಹ ಚರ್ಚೆ ಬಂದಂತ ರೀತಿಯಲ್ಲಿ ಇಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಪ್ರಬಲ ಸಮುದಾಯದ ಸಚಿವರು ಇದನ್ನ ವಿರೋಧವನ್ನು ವ್ಯಕ್ತಪಡಿಸಿದ್ರು. ವಿರೋಧವನ್ನ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಇದನ್ನ ಮುಂದಕ್ಕೆ ಹಾಕ್ತಾನೆ ಹೋದ್ರು. ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡೋಣ, ಅಥವಾ ನಿಮ್ಮದು ಏನೇ ಒಂದು ದೂರುಗಳಿದ್ರು ಅಥವಾ ಲೋಪದೋಷಗಳಿದ್ರು ಅದನ್ನ ಒಂದು ಲಿಖಿತ ರೂಪದಲ್ಲಿ ಕೊಡಿ ಅನ್ನುವಂತ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಆದ್ರೆ ಆ ಲಿಖಿತ ರೂಪದಲ್ಲಿ ಕೊಡ್ಲಿಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಸಚಿವರು ಆಸಕ್ತಿ ತೋರ್ಲಿಲ್ಲ ಅನ್ನುವಂಥದ್ದು. ಹಾಗಾಗಿ ಈಗ ಹೈಕಮಾಂಡ್ ನಾಯಕರು ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ. ಜಾತಿ ಗಣತಿ ವರದಿಯನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಒಂದ್ ಕಡೆ ಹಿಂದಕ್ಕೆ ಹಾಕುವಂತಿಲ್ಲ, ಅದನ್ನ ಜಾರಿ ಮಾಡಲೇಬೇಕು, ಅನುಷ್ಠಾನ ಮಾಡಲೇಬೇಕು ಅನ್ನುವಂಥದ್ದು. ಹಾಗಾಗಿ ಈಗ ಅನುಷ್ಠಾನ ಮಾಡ್ಬೇಕಾದ್ರೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಒಂದ್ ಕಡೆ ಪ್ರಬಲ ಸಮುದಾಯಗಳು ಕೂಡ ಕೆಂಗನಿಗೆ ಗುರಿ ಆಗ್ಬಾರ್ದು, ಇತ್ತ ಹಿಂದುಳಿದ ವರ್ಗಗಳ ಸಮುದಾಯಗಳ ಆ ಒಂದು ಸಮುದಾಯಗಳ ಕೆಂಗನಿಗೂ ಕೂಡ ಗುರಿ ಆಗ್ಬಾರ್ದು. ಹಾಗಾಗಿ ಎಲ್ಲಾ ಸಮುದಾಯಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಈ ಒಂದು ವರದಿಯನ್ನು ಅನುಷ್ಠಾನ ಮಾಡ್ಬೇಕು ಅನ್ನುವಂಥದ್ದು ಹೈಕಮಾಂಡ್ ನಾಯಕರ ಖಡಕ್ ಆಗಿರತಕ್ಕಂಥ ಸೂಚನೆ ಇದೆ. ಹಾಗಾಗಿ ಈಗ ಮರು ಸರ್ವೆ ಮಾಡಿದ್ರೆ ಇಲ್ಲಿ ಹಿಂದುಳಿದ ವರ್ಗಗಳ ಸಚಿವರು ಕೆಲವೊಂದಿಷ್ಟು ಸಚಿವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈಗ ಪ್ರಬಲ ಸಮುದಾಯಗಳು ಪಟ್ಟನ್ನ ಬಿಡುವಂತೆ ಕಾಣ್ತಾ ಇಲ್ಲ. ಯಾಕಂತಂದ್ರೆ ಇದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು, ನಮ್ಮ ಒಂದು ಸಮುದಾಯ ಜನಸಂಖ್ಯೆಯನ್ನ ಕಡಿಮೆ ತೋರಿಸಿದ್ದಾರೆ, ಮತ್ತೆ ಒಂದಿಷ್ಟು ನಮ್ಮಲ್ಲೇ ಇರ್ತಕ್ಕಂಥ ಒಳ ಪಂಗಡಗಳನ್ನು ಕೂಡ ಅದನ್ನ ಬೇರ್ಪಡಿಸುವಂತ ಪ್ರಯತ್ನಕ್ಕೆ ಹೋಗಿದ್ದಾರೆ. ಹಾಗಾಗಿ ಈ ಒಂದು ವರದಿಯನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಒಪ್ಪೋದಿಲ್ಲ ಅನ್ನುವಂಥದ್ದು ಪ್ರಬಲವಾಗಿರ್ತಕ್ಕಂಥ ಅಜೆಂಡಾ ಇದೆ. ಅದಕ್ಕೆ ಮಠಾಧೀಶರಾಗಿರ್ಬೋದು, ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಪ್ರಬಲ ಮುಖಂಡರು ಕೂಡ ಸರ್ಕಾರದ ಮೇಲೆ, ಸಚಿವರ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಹಾಗಾಗಿ ಇದನ್ನ ಮರು ಸರ್ವೆಗೆ ಮಾಡುವಂತಹ ನಿರ್ಧಾರಕ್ಕೆ ಬರುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ ರೂಪ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.